ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಮತ್ತೊಂದು ಸಾರಿ ರೀತಿಯಾಗಿ ನಿಮ್ಮ ಮುಂದುಗಡೆ ಕರ್ತನ ಆರಾಧಿಸಲಿಕ್ಕೆ, ಅದನ್ನು ಸ್ತುತಿಸಲಿಕ್ಕೆ ದೇವರು ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ ಮಾಡೋರಾಗಿದ್ದೇನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಯೊಂದಿಗೆ ನಾವು ಕರ್ತನನ್ನು ಆರಾಧಿಸಲು, ಆತನನ್ನು ಸ್ತುತಿಸಲು ನಾವು ಹೋಗೋರಾಗಿರೋಣ. ನಾವಿರುವಂಥ ಸ್ಥಳಗಳಲ್ಲಿ ನಾವು ಕರ್ತನನ್ನು ಸ್ತುತಿಸುವವರಾಗಿರೋಣ. ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸುವವರಾಗಿರೋಣ. ಪ್ರೀತಿಸುವ ತಂದೆಯ ದೇವರೇ, ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಪರಿಶುದ್ಧವಾದ ನಾಮಕ್ಕೆ ದೇವರೇ ಸಮಯದಲ್ಲಿ ಆಡಬೇಡ್ತೇವೆ ಸ್ವಾಮಿ. ಅಪ್ಪ ದೇವರೇ, ದಿನ ಕರ್ತನೆ ನಿನ್ಕೊಟ್ಟ ದೇವರೇ ಕೃಪೆ ಕಾರಣಕ್ಕಾಗಿ ದೇವರೇ ಕೊಂಡಾಡೋರಾಗ್ತೇವೆ ಸ್ವಾಮಿ. ಅಪ್ಪ ದೇವರನ್ನ ಆರಾಧಿಸುವಂತೆ ಕೃಪೆ ಮಾಡಿ ಸ್ತೋತ್ರ. ಈ ಸಮಯದಲ್ಲಿ ದೇವರ ಮರುದೇವನ ಹರ್ಷ, ಆನಂದ, ಪರಿಪೂರ್ಣವಾದ ಸಂತೋಷವನ್ನು ತುಂಬಿಸಬೇಕಾಗಿ ನಾವು ಬೇಡವರಾಗ್ತೇವೆ. ಎಲ್ಲ ಮಹಿಮೆಯನ್ನು ಸಲ್ಲಿಸುವಪ್ಪ ಯೇಸುವಿನ ನಾಮದಲ್ಲಿ ತಂದೆಯಾಗಿದ್ದರೆ ಆಮೆನ್, 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 ಆಮೆನ್. ಕರ್ತನಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಿನ್ನಲ್ಲಿ ನನಗೆ ಸಂಪೂರ್ಣ ಸಂತೋಷವೆಂಬ ಹಾಡನ್ನು ಹಾಡುತ್ತಾ ನಾವು ಕರ್ತನ ಆರಾಧಿಸುವವರಾಗಿರೋಣ. ನಮ್ಮ ಸುತ್ತಲೂ ಏನೆಲ್ಲ ಪರಿಸ್ಥಿತಿಗಳು, ಸನ್ನಿವೇಶಗಳು ಅದು ಮುತ್ತಿಕೊಂಡಿದ್ರೂ ಸಹ ಕರ್ತನು ಆತ ನಮ್ಮ ಸಂಗಡ ಇದ್ದಾನೆ. ಪೌಲನು ಹೇಳುವ ಹಾಗೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡ್ರಿ ಎಂದು ತಿರುಗಿ ಹೇಳ್ತೇನೆ ಎಂಬುದಾಗಿ ಆತ ಹೇಳುವ ಹಾಗೆ, ನಾವು ಕರ್ತನಲ್ಲಿ ನಾವೇನೆಲ್ಲ ಪರಿಸ್ಥಿತಿಗಳು, ಏನೆಲ್ಲ ಸನ್ನಿವೇಶಗಳಿದ್ರೂ ಸಹ ಎಲ್ಲವನ್ನು ಮರೆತವರಾಗಿ ನಾವು ಕರ್ತನನ್ನು ಸ್ತುತಿಸುವಾಗ ಆ ಸ್ತುತಿಯು ಅದು ನಮಗೆ ಜಯವನ್ನು ತರುವಂಥದ್ದಾಗಿದೆ. ಸಂತೋಷವಾಗಿ ನಾವು ಕರ್ತನನ್ನು ಆರಾಧಿಸುವವರಾಗಿರೋಣ.
ಎಂದೆಂದೂ ನನ್ನ ಕಣ್ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ಆರಾಧನೆ ನಿಮಗೆ ದಿನವೆಲ್ಲ ಆರಾಧನೆ ಆರಾಧನೆ ಸಯ್ಯ ಆರಾಧನೆ ನಿಮಗೆ ದಿನವೆಲ್ಲ ಆರಾಧನೆ 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 ನಿಮಗೆ ದಿನವೆಲ್ಲ ಆರಾಧನೆ 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 ನಿಮಗೆ ದಿನವೆಲ್ಲ ಆರಾಧನೆ. ಹಾಲೆಲೂಯಾ ಹಾಲೆಲೂಯಾ. ಕರ್ತನಿಗೆ ಮಾತ್ರ ಆರಾಧನೆ. ನಾವು ದಿನವೆಲ್ಲ ಕರ್ತನಿಗೆ ಆರಾಧಿಸುತ್ತೇವೆ, ದಿನವೆಲ್ಲ ನಿನ್ನ ಸ್ತುತಿಸುತ್ತೇವೆ ಸ್ವಾಮಿ. ಯಾಕಂದ್ರೆ ನೀನು ನಮ್ಮನ್ನು ಕಾಯುವಂತ ಕರ್ತನು, ನೀನು ನಮ್ಮನ್ನು ಕಾಪಾಡುವಂತ ದೇವರು. ನಿನಗೆ ಸ್ತೋತ್ರವಾಗಲಿ ರಾಜ, ನಿನಗೆ ವಂದನೆ ಸ್ವಾಮಿ. ಎಂಬುದಾಗಿ ನಾವು ಕರ್ತನ ಆರಾಧಿಸುವವರಾಗಿ ಇರುವಂತ ಸ್ಥಳಗಳಲ್ಲಿ ನಾವು ಕರ್ತನನ್ನ ಮಹಿಮೆ ಪಡಿಸುವವರಾಗಿಲ್ಲ. ಯಾಕಂದ್ರೆ ದೇವರು ನಮ್ಮ ದೇವರು, ಆತನು ಮನುಷ್ಯರಂತೆ ಹೊರಗಿನ ತೋರಿಕೆಯಲ್ಲ, ಆತನು ನಮ್ಮ ಹೃದಯವನ್ನು ನೋಡುವ ಕರ್ತನಾಗಿದ್ದಾನೆ. ನಾವಿರುವಂತ ಸ್ಥಳಗಳಲ್ಲಿ ನಮ್ಮ ಹೃದಯವನ್ನು ತೆರೆದವರಾಗಿ ನಾವು ಕರ್ತನ ಆರಾಧಿಸಲಿಕ್ಕೆ ಮನಸ್ಸು ಮಾಡುವುದಾದ್ರೆ ಆತನ ಪ್ರಸನ್ನತೆ, ಆತನ ಅಭಿಷೇಕವು ಅದು ನಮ್ಮ ಹೃದಯಗಳಲ್ಲಿ ಅದು ಆವರಿಸಿಕೊಳ್ಳುವಂಥದ್ದಾಗಿದೆ. ಅಪ್ಪ ನಿನಗೆ ಸ್ತೋತ್ರವಾಗಲಿ, ನಿನಗೆ ವಂದನೆ ಸ್ವಾಮಿ. ಹಾಲೆಲೂಯಾ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ ಸಯ್ಯ ಆರಾಧನೆ ಯೇಸುವಿಗೆ ಆರಾಧನೆ ಯೇಸುವಿಗೆ ನೀರುವುದನ್ನೇ ಮಾಡುವೆ, ನಿಮ್ಮಾಗಲಿ ಮಾತ್ರ ನಡೆಯುವೆ, ನಿಮ್ಮಾಗವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ಹೌದು ಸ್ವಾಮಿ ಸಯ್ಯ, ನೀಡುವುದನ್ನೇ ಮಾಡುವೆ, ನಿಮ್ಮಾಗಲಿ ಮಾತ್ರ ನಡೆಯುವೆ, ನಿಮ್ಮಾಗವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ಕಡಲ ಮೇಲೆ ನಡೆದ ನಿನ್ನ ಕೃಪಾಪಾದವು ನನ್ನ ಮುಂದೆ ಹೋಗುವುದರಿಂದ ಚಿಂತೆ ಇಲ್ಲವೇ ಸಯ್ಯ. ಗಾಳಿ ಸಮುದ್ರ
ಸ್ವಾಮಿ. ಫರೋಹ ಸೈನ್ಯ ಹಿಂದಕ್ಕೆ ಬಂದು ಮೂರ್ತಿಗೊಂಡರು, ಕಾಯುವ ಕರ್ತ ನೀನಿರಲು ಭಯವೇ ಇಲ್ಲವೇ. ಮಾರ್ಗವೆಲ್ಲ ಏಸಯ್ಯ ನಮ್ಮ ಜೊತೆ ಇರುವಾಗ ನಮ್ಗೆ ಯಾವ ಭಯವಿಲ್ಲ ಸ್ವಾಮಿ. ತೋರುವ ಕರ್ತ ನೀನಿರಲು ಭಯವೇ ಇಲ್ಲವೇ. ಭರವಸೆಯ ಭರವಸೆಯ ಹಿಂದಕ್ಕೆ ಬಂದು ಮೂರ್ತಿಗೊಂಡರು, ಕಾಯುವ ಕರ್ತ ನೀನಿರಲು ಭಯವೇ ಇಲ್ಲವೇ. ಆರಾಧನೆ ಆರಾಧನೆ ಯೇಸುವಿಗೆ ಏಸಯ್ಯ, ಆರಾಧನೆ ಯೇಸುವಿಗೆ. ಆರಾಧನೆ ಯೇಸುವಿಗೆ ಅಪ್ಪ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ದೈವರಲ್ಲವನಾಗಿ ಆರಾಧನೆ ಆರಾಧನೆ ಯೇಸಯ್ಯ, ಆರಾಧನೆ ಯೇಸುವಿಗೆ, ಆರಾಧನೆ ಆರಾಧನೆ ಯೇಸುವಿಗೆ. ಯೇಸಯ್ಯ, ಆರಾಧನೆ ಯೇಸುವಿಗೆ. ನಾವು ಕರ್ತನಿಗೆ ಸ್ತೋತ್ರವನ್ನು ಮಾಡೋಣ, ಆತನಿಗೆ ಆರಾಧನೆಯನ್ನು ಸಲ್ಲಿಸುವವರಾಗಿರೋಣ. ಆತನು ಮಾತ್ರ ಆರಾಧನೆಗೆ ಅರ್ಹನಾದ ದೇವರಾಗಿದ್ದಾನೆ. ಆತನು ಮಾತ್ರ ಆರಾಧನೆಗೆ ಯೋಗ್ಯನಾಗಿರುವ ಕರ್ತನು. ಏಸಯ್ಯ ನಿನಗೆ ಸ್ತೋತ್ರ. ಕಾಯುವ ಕರ್ತನಿಗೆ ನೀಡಲು ಸ್ವಾಮಿ ನಮಗೆ ಭಯವಿಲ್ಲ ದೇವರೇ. ಅಪ್ಪ ದೇವರೇ, ಕಡಲ ಮೇಲೆ ನಡೆದಂತೆ ನಿನ್ನ ಪಾದಗಳು ಇವತ್ತು ಸ್ವಾಮಿ ಕರ್ತನ ನಮ್ಮ ಮುಂದೆ ದೇವರೇ ಕರ್ತನ ನಡೆಯುವುದರಿಂದ, ನಮ್ಮ ಮುಂದೆ ಕರ್ತನ ಹೋಗುವುದರಿಂದ ನಮಗೆ ಯಾವ ಚಿಂತೆ ಇಲ್ಲ ದೇವರೇ. ನಮಗೋಸ್ಕರವಾಗಿ ಚಿಂತಿಸುವ ಕರ್ತನು ನೀನಾಗಿರು ದೇವರೇ. ಏನೆಲ್ಲ ಪರಿಸ್ಥಿತಿಗಳು, ಏನೆಲ್ಲ ಸನ್ನಿವೇಶಗಳನ್ನು ಆತನು ಹೊಂದಿರುವಾಗಲೂ ಸಹ ದೇವರೇ, ನೀನು ದೇವರೇ ಕರ್ತನ ಮುಂದೆ ಆಗಿರುವಾಗ ದೇವರೇ ಯಾವ ಭಯವಿಲ್ಲ ಸ್ವಾಮಿ, ಯಾವ ಚಿಂತೆ ಇಲ್ಲ ದೇವರೇ. ಅಪ್ಪ ದೇವರೇ ಕರ್ತನೆ, ದೇವರೇ ಮಾರ್ಗದಲ್ಲಿ ಅಂಧಕಾರ ತುಂಬಿಕೊಂಡಿದ್ರು, ಮಾರ್ಗ ತೋರುವ ಕರ್ತನೇನಾಗಿದ್ದು ದೇವರೇ. ಇಸ್ರಾಯೇಲರ ಹಿಂದೆ ಕರ್ತನೆಪ್ಪ, ಫರೋಹನ ಸೈನ್ಯವು ಕರ್ತನೆಪ್ಪ ದೇವರೇ ಗನ್ನತ್ತಿ ಬಂದಿರುವಾಗ, ದೇವರೇ ಎದುರುಗಡೆ ಸಮುದ್ರವು ಕರ್ತನೆ ಎದುರಾಗಿ ನಿಂತಿರುವಾಗ, ಅಂತ ಪರಿಸ್ಥಿತಿಯಲ್ಲಿ ಸಹ ನೀನು ಮಾರ್ಗವನ್ನು ಸಿದ್ಧಪಡಿಸುವ ಕರ್ತನಾಗಿದ್ದಿ ದೇವರೇ. ನಿನ್ನ ಮಕ್ಕಳ ಜೀವನದಲ್ಲಿ ಇರುವಂತಹ ಪರಿಸ್ಥಿತಿಗಳು, ಕಷ್ಟಗಳ ಮಧ್ಯದಲ್ಲಿ ಸ್ವಾಮಿ ನೀನು ಮಾರ್ಗವನ್ನು ತೋರಿಸುವ ಕರ್ತನಾಗಿದ್ದಿ ದೇವರೇ. ನಾವು ನಂಬುತ್ತೇವೆ ಸ್ವಾಮಿ ದೇವರು, ನೀನು ನಮ್ಮ ಮುಂದಾಗಿ ಹಾದು ಹೋಗಬೇಕಾಗಿ ಬೇಡುವವರಾಗಿದ್ದೇವೆ. ನೀನು ಮಾರ್ಗವನ್ನು ಸಿದ್ಧಪಡಿಸಬೇಕಾಗಿ ಬೇಡುವವರಾಗಿದ್ದೇವೆ ಕರ್ತನೆ. ಪ್ರತಿಯೊಬ್ಬರ ಪರಿಸ್ಥಿತಿಯಲ್ಲಿ ತಿಳಿದವನಾಗಿದ್ದಿ ದೇವರೇ. ಎಲ್ಲರ ಮಾರ್ಗಗಳು ದೇವರೇ ನಿನ್ನ ಕಣ್ಣ ಮುಂದೆ ಭಕ್ತ ಬಯಲಾಗಿದೆ ಸ್ವಾಮಿ. ಯಾವ ಪರಿಸ್ಥಿತಿಯಲ್ಲಿ ಯಾವ ಸಮಸ್ಯೆ ಇದ್ದಾರೋ ಕರ್ತನೆ, ಎಲ್ಲವನ್ನು ತಿಳಿದವನಾಗಿದೆ. ನಿನಗೆ ಸ್ತೋತ್ರ ಮಾಡ್ತೇವೆ ದೇವರ ಕರ್ತನೆ. ನಿನಗೆ ವಂದಿಸುವವರಾಗಿದ್ದೇವೆ. ಎಲ್ಲ ಮಹಿಮೆ ನಿನಗೆ ಉಂಟಾಗಲಿ ಸ್ವಾಮಿ, ಎಲ್ಲ ಘನತೆ ನಿನಗೆ ಉಂಟಾಗಲಿ ದೇವರಿನ ಆರಾಧನೆ ಮೂಲಕವಾಗಿ ದೇವರ ಕರ್ತನೆ ಎಲ್ಲರನ್ನು ಸ್ಪರ್ಶಿಸ್ತಾ ಇರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ದೇವರ ವಾಕ್ಯದ ಮೂಲಕವಾಗಿ ದೇವರ ಮುಂದಿಗೆ ಮಾತನಾಡು, ದೇವರ ಹೃದಯಗಳನ್ನು ಸ್ಪರ್ಶಿಸು ಸ್ವಾಮಿ. ದೇವರಿನ ವಾಕ್ಯನ ಹೃದಯಗಳಲ್ಲಿ ನೆಲೆ ಊರಿ ನಿಂತುಕೊಳ್ಳಲಿ ಸ್ವಾಮಿ. ದೇವರ ಒಂದು ಮಾರ್ಪಾಡು ದೇವರೇ, ಒಪ್ಪಿಸಿ ಕೊಡುವಿಕೆ ದೇವರೇ ಕರ್ತನೆ. ಇದೆ ಈ ಒಂದು ಕರ್ತನಪ್ಪ ದೇವರ ವಿಡಿಯೋ ವೀಕ್ಷಿಸುವಂತ ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನೀನು ಕರ್ತನಪ್ಪ ಕಾರ್ಯ ಮಾಡಬೇಕಾಗಿ ನಾವು ಬೇಡುವವರಾಗಿದ್ದೇವೆ. ಆ ಹೃದಯಗಳಿಂದ ವಾಕ್ಯ ನೆಲೆಸಬೇಕಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ನಿನಗೆ ಸ್ತೋತ್ರವಾಗಿ ಎಲ್ಲ ಮಹಿಮೆ ನಿನಗೆ ಉಂಟಾಗಲಿ ಸ್ವಾಮಿ. ನೀನು ತಾನು ಎಲ್ಲವನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯ ದೇವರೇ. ಆಮೆನ್, ಆಮೆನ್. Praise the Lord. ದೇವರಿಗೆ ಸ್ತೋತ್ರವಾಗಲಿ. Hallelujah. Hallelujah. So I greet you all in the name of our Lord and Savior Jesus Christ. ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮೆಲ್ಲರನ್ನ ವಂದಿಸುವವನಾಗಿದ್ದೇನೆ. So we can't see each other face to face, ನಾವು ಒಬ್ಬರನ್ನೊಬ್ಬರ ಮುಖಾಮುಖಿಯಾಗಿ ನೋಡಲಿಕ್ಕೆ ಆಗೋದಿಲ್ಲ. but I'm hoping to see you very soon. ಆದರೆ ನಾನು ನಿರೀಕ್ಷಿಸ್ತೇನೆ ನಾವು ಬೇಗನೆ ಒಬ್ಬರನ್ನೊಬ್ಬರ ಮುಖಾಮುಖಿಯಾಗಿ ಭೇಟಿ ಆಗ್ತೀವಿ ಎಂಬುದಾಗಿ. Hallelujah. Hallelujah. So I thank God for giving us this privilege to speak to you through this mobile. ಈ ಮೊಬೈಲ್ ಮುಖಾಂತರವಾಗಿ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ದೇವರು ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. Hallelujah. Hallelujah. So before we go to the message, let us look unto the Lord in our prayer.
ಸಂದೇಶಕ್ಕೆ ಹೋಗುವುದಕ್ಕಿಂತಲೂ ಮುಂಚಿತವಾಗಿ ನಾವು ಪ್ರಾರ್ಥನೆಯಲ್ಲಿ ಕರ್ತನನ್ನ ದೃಷ್ಟಿಸೋಣ. Let's pray. ಪ್ರಾರ್ಥಿಸೋಣ. Our loving Heavenly Father, ಪರಲೋಕದ ಪ್ರೀತಿಯುಳ್ಳ ಪರಲೋಕದ ತಂದೆಯೇ, thank you for this precious time you have given to us, Lord. ಈ ಒಂದು ಅಮೂಲ್ಯವಾದ ಸಮಯವನ್ನು ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ವಂದನೆ. Father, ತಂದೆಯೇ, as we speak your word, ನಾವು ನಿನ್ನ ವಾಕ್ಯವನ್ನು ಮಾತನಾಡುವಾಗ Lord, be with us. ನೀನು ನಮ್ಮೊಂದಿಗಿರು. Speak to us through the Holy Spirit. ಪವಿತ್ರ ಆತ್ಮನ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡು. Bless every brother and sister, ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನ ಆಶೀರ್ವದಿಸು. those who hear this message, Lord. ಯಾರು ಈ ಸಂದೇಶವನ್ನು ಕೇಳಿಸಿಕೊಳ್ಳುತ್ತಾರೋ ಅವರಿಗೆ Let this message be a blessing to them, Lord. ಕರ್ತನೆ, ಈ ಒಂದು ಸಂದೇಶವು ಅವರಿಗೆ ಆಶೀರ್ವಾದಕರವಾಗಿರಲಿ. Thank you, Lord. ವಂದನೆ ಕರ್ತನೆ. We bless your name. ನಾವು ನಿನ್ನ ನಾಮವನ್ನು ಕೊಂಡಾಡುತ್ತೇವೆ. We give all the glory. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen. ಆಮೆನ್. Hallelujah. ಹಲ್ಲೆಲೂಯಾ. So today I'm going to speak about the Heavenly Father. ಇವತ್ತು ನಾನು ಪರಲೋಕದ ತಂದೆಯ ಕುರಿತಾಗಿ ಮಾತನಾಡುತ್ತಿದ್ದೇನೆ. Yes, my dear brothers and sisters, we have a Heavenly Father. ಹೌದು, ನಮ್ಮ ಸಹೋದರ ಸಹೋದರಿಯರೇ, ನಮಗೆ ಪರಲೋಕದ ತಂದೆ ಇದ್ದಾನೆ. The one who created us. ನಮ್ಮನ್ನು ಸೃಷ್ಟಿಸಿದ ಆತನು. He is our Heavenly Father. ಆತನು ನಮ್ಮ ಪರಲೋಕದ ತಂದೆ. The Bible says ಸತ್ಯವೇದ ಹೇಳ್ತದೆ in Isaiah chapter 64 verse 8. ಯೆಶಾಯನ ಪ್ರವಾದನೆ ಗ್ರಂಥ 64ನೇ 8ನೇ ವಚನದಲ್ಲಿ, You are our Father. ನೀನು ನಮಗೆ ತಂದೆಯಾಗಿದ್ದಿ. You are our Creator. ನೀನು ನಮ್ಮ ಸೃಷ್ಟಿಕರ್ತನಾಗಿದ್ದಿ. So you are the potter, we are the clay. ನೀನು ಕುಂಬಾರನಾಗಿದ್ದಿ, ನಾವು ಜೇಡಿ ಮಣ್ಣು. Yes, God is our Creator. He is our Heavenly Father. ಹೌದು, ದೇವರು ನಮ್ಮ ಸೃಷ್ಟಿಕರ್ತನು ಮತ್ತು ಆತ ನಮ್ಮ ಪರಲೋಕದ ತಂದೆಯಾಗಿದ್ದಾನೆ. He created us and He sustains us. ಆತ ನಮ್ಮನ್ನು ಸೃಷ್ಟಿಸಿದ್ದಾನೆ ಮತ್ತು ಆತ ನಮ್ಮನ್ನು ಸಂರಕ್ಷಿಸುತ್ತಾನೆ. Hallelujah. ಹಲ್ಲೆಲೂಯಾ. And He loves us. ಮತ್ತು ಆತ ನಮ್ಮನ್ನು ಪ್ರೀತಿಸುತ್ತಾನೆ. He is a loving Father. ಆತನು ಪ್ರೀತಿಯುಳ್ಳ ತಂದೆಯಾಗಿದ್ದಾನೆ. He loves everyone. ಆತನು ಎಲ್ಲರನ್ನ ಪ್ರೀತಿಸುತ್ತಾನೆ. He loves every one of you, those who hear this message. ಈ ಸಂದೇಶವನ್ನು ಕೇಳಿಸಿಕೊಳ್ಳುತ್ತಿರುವಂತಹ ನೀವು ಪ್ರತಿಯೊಬ್ಬೊಬ್ಬರನ್ನ ಆತನು ಪ್ರೀತಿಸುತ್ತಾನೆ. Hallelujah. ಹಲ್ಲೆಲೂಯಾ. God loves us. ದೇವರು ನಮ್ಮನ್ನು ಪ್ರೀತಿಸುತ್ತಾನೆ. In John chapter 3 verse 16 we see God so loved the world. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟನೆಂಬುದಾಗಿ. He loves us. Ah. He loved us. ಆತ ನಮ್ಮನ್ನು ಪ್ರೀತಿಸಿದನು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. And He loves the sinners. ಮತ್ತು ಆತನು ಪಾಪಿಗಳನ್ನು ಪ್ರೀತಿಸುತ್ತಾನೆ. Even though we were sinners, God loved us. ನಾವು ಪಾಪಿಗಳಾಗಿದ್ದಾಗಲೇ ದೇವರು ನಮ್ಮನ್ನು ಪ್ರೀತಿಸಿದನು. He is our loving Father. ಆತನು ನಮ್ಮ ಪ್ರೀತಿಯುಳ್ಳ ತಂದೆಯಾಗಿದ್ದಾನೆ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, God loves you. ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ. God loves you. ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ. Hallelujah. ಹಲ್ಲೆಲೂಯಾ. And also God is our Father. He is our caring Father. ಮತ್ತು ನಮ್ಮ ದೇವರು ಆತನು ನಮ್ಮ ಪರಲೋಕದ ತಂದೆಯಾಗಿದ್ದಾನೆ ಮತ್ತು ನಮ್ಮನ್ನು ಕಾಳಜಿ ವಹಿಸುವ ತಂದೆಯಾಗಿದ್ದಾನೆ. He cares for you. ಆತ ನಿಮಗೆ ಕಾಳಜಿ ವಹಿಸುತ್ತಾನೆ. Hallelujah. ಹಲ್ಲೆಲೂಯಾ. Not only created us, He sustains us. He takes care of us. ಆತನು ನಮ್ಮ ಸೃಷ್ಟಿಕರ್ತನು ಮಾತ್ರವಲ್ಲ, ಆತ ನಮ್ಮನ್ನು ಸಂರಕ್ಷಿಸುತ್ತಾನೆ ಮತ್ತು ಕಾಳಜಿ ವಹಿಸುತ್ತಾನೆ. He meets all your needs. ಆತ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತಾನೆ. Look at the birds of the air. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ನೋಡ್ರಿ. They won't see, they won't reap. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ. Heavenly Father, He takes care of them. ಆದರೆ ಪರಲೋಕದಲ್ಲಿರುವಂತಹ ತಂದೆ ಅವುಗಳನ್ನು ಸಾಕಿ ಸಲಹುತ್ತಾನೆ. You are more than that. ನೀವು ಅವುಗಳಿಗಿಂತಲೂ ಎಷ್ಟೋ ಹೆಚ್ಚಾಗಿದ್ದೀರಿ. He cares you more than them. ಅವುಗಳಿಗಿಂತಲೂ ಹೆಚ್ಚಾಗಿ ಆತ ನಿಮ್ಮನ್ನ ಪೋಷಿಸುತ್ತಾನೆ. Hallelujah. ಹಲ್ಲೆಲೂಯಾ. And that's why the Heavenly Father says, ಅದಕ್ಕಾಗಿ ಪರಲೋಕದ ತಂದೆ ಹೇಳ್ತಾನೆ, do not worry. ಚಿಂತೆ ಮಾಡಬೇಡ್ರಿ. Hallelujah. ಹಲ್ಲೆಲೂಯಾ. Jesus says, do not worry, because Heavenly Father, He takes care of you. ಯೇಸು ಕ್ರಿಸ್ತನು ಹೇಳಿದ್ದಾನೆ, ನೀವು ಚಿಂತೆ ಮಾಡಬೇಡ್ರಿ, ಪರಲೋಕದಲ್ಲಿರುವಂತಹ ತಂದೆ ಆತ ನಿಮಗೋಸ್ಕರವಾಗಿ ಚಿಂತಿಸುತ್ತಾನೆ. He meets all your needs. ಆತನು ನಿಮ್ಮ ಎಲ್ಲಾ ಅಗತ್ಯತೆಗಳನ್ನು ಪೂರೈಸುತ್ತಾನೆ. Hallelujah. ಹಲ್ಲೆಲೂಯಾ. And the worldly people, they worry because they do not have the Father. ಲೋಕದ ಜನರು ಅವರು ಚಿಂತೆ ಮಾಡ್ತಾರೆ, ಯಾಕೆಂದ್ರೆ ಅವರಿಗೆ ಪರಲೋಕದ ತಂದೆ ಇಲ್ಲ. So
We have a Heavenly Father through Jesus Christ. ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ಪರಲೋಕದ ತಂದೆ ಇದ್ದಾನೆ. We can trust on Him. ನಾವು ಆತನ ಮೇಲೆ ಭರವಸೆ ಇಡಬಹುದು. So we can pray. He will meet all our needs. ಆತನ ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವಂತೆ ನಾವು ಪ್ರಾರ್ಥಿಸಬಹುದು. Hallelujah. Hallelujah. And not only that, ಅಷ್ಟು ಮಾತ್ರವಲ್ಲ, not only He meets our physical needs, not only He meets our material needs, and also He will meet our spiritual needs. ಆತನು ನಮ್ಮ ಶಾರೀರಿಕ ಅಗತ್ಯತೆಗಳನ್ನು ಪೂರೈಸುವುದು ಮಾತ್ರವಲ್ಲದೆ, ಆತನು ನಮಗೆ ವಸ್ತುಗಳ ಒಂದು ಅಗತ್ಯತೆಗಳನ್ನು ಪೂರೈಸುವುದು ಮಾತ್ರವಲ್ಲದೆ, ಆತನು ನಮ್ಮ ಆತ್ಮೀಕ ಅಗತ್ಯತೆಗಳನ್ನು ಸಹ ಆತನು ಪೂರೈಸುತ್ತಾನೆ. In Matthew chapter 7 verse 11 says, ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 11ನೇ ವಚನ ಹೇಳ್ತದೆ, if ye then being evil know how to give good gifts unto your children, how much more shall your Father which is in heaven give good things to them that ask him. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೆ, ಮೀನು ಕೇಳಿದರೆ ಹಾವನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? The Father which is in heaven gives the good things, the good gifts. ಪರಲೋಕದಲ್ಲಿರುವಂತಹ ತಂದೆ ಆತನ ಒಳ್ಳೆಯ ಸಂಗತಿಗಳನ್ನು, ಒಳ್ಳೆಯ ವರಗಳನ್ನು ಆತನು ಕೊಡುತ್ತಾನೆ. So the good gifts, the good thing is that's the Holy Spirit. ಆ ಒಂದು ಒಳ್ಳೆಯ ವರ, ಒಂದು ಒಳ್ಳೆಯ ಸಂಗತಿ ಯಾವುದಂದ್ರೆ ಅದು ಪವಿತ್ರಾತ್ಮನು. He gives the Holy Spirit. ಆತನ ಪವಿತ್ರಾತ್ಮವನ್ನು ಕೊಡುತ್ತಾನೆ. He gives the Holy Spirit to help us. ನಮ್ಮ ಸಹಾಯಕ್ಕಾಗಿ ಆತನ ಪವಿತ್ರಾತ್ಮನನ್ನು ನಮಗೆ ಕೊಡುತ್ತಾನೆ. He gives the Holy Spirit to guide us. ನಮಗೆ ಮಾರ್ಗದರ್ಶಿಸುವುದಕ್ಕಾಗಿ ಆತನು ನಮಗೆ ಪವಿತ್ರಾತ್ಮನನ್ನು ಕೊಡುತ್ತಾನೆ. He gives the Holy Spirit to strengthen you. ನಿಮ್ಮನ್ನು ಬಲಪಡಿಸುವುದಕ್ಕಾಗಿ ಆತನು ಪವಿತ್ರಾತ್ಮನನ್ನು ಕೊಡುತ್ತಾನೆ. Hallelujah. 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 He is our Heavenly Father. He takes care of us physically and spiritually also. ನಮಗೆ ಪರಲೋಕದ ತಂದೆ ಇದ್ದಾನೆ. ಆತ ನಮ್ಮ ಶಾರೀರಿಕವಾಗಿ ಕಾಳಜಿ ವಹಿಸುತ್ತಾನೆ ಮತ್ತು ಆತ್ಮೀಕವಾಗಿ ನಮ್ಮ ಕಾಳಜಿಯನ್ನು ವಹಿಸುತ್ತಾನೆ. That's why trust on Him. ಹೀಗಾಗಿ ನಾವು ಆತನ ಮೇಲೆ ಭರವಸೆ ಇಡಬೇಕು. Hallelujah. Hallelujah. And pray. He says, "Ask and it shall be given unto you." ಮತ್ತು ಆತನು ಹೇಳಿದ್ದಾನೆ, ಬೇಡಿಕೊಳ್ಳಿ ನಿಮಗೆ ದೊರೆಯುವುದು ಎಂಬುದಾಗಿ. Ask God. Put your needs before God. He will meet all your needs. ದೇವರಿಗೆ ಕೇಳಿಕೊಳ್ಳ್ರಿ ಮತ್ತು ನಿಮ್ಮ ಅಗತ್ಯತೆಗಳನ್ನು ದೇವರ ಮುಂದೆ ಇಡ್ರಿ. ಆತನು ನಿಮ್ಮ ಎಲ್ಲ ಅಗತ್ಯತೆಗಳನ್ನು ಪೂರೈಸುತ್ತಾನೆ. He is your Heavenly Father, a caring Father. ಆತ ನಿಮ್ಮ ಪರಲೋಕದ ತಂದೆಯಾಗಿದ್ದಾನೆ, ಕಾಳಜಿ ವಹಿಸುವ ತಂದೆಯಾಗಿದ್ದಾನೆ. Hallelujah. Hallelujah. And also He is a holy Father. ಮತ್ತು ಆತನು ಪರಿಶುದ್ಧನಾದ ತಂದೆಯಾಗಿದ್ದಾನೆ. We see in the Bible, Matthew chapter 6. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. 6 verse 9. 6ನೇ ಅಧ್ಯಾಯ 9ನೇ ವಚನದಲ್ಲಿ Okay. It says, ಅದು ಹೇಳ್ತದೆ, after this manner therefore pray ye, our Father which art in heaven, hallowed be thy name. ಆದ್ದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. Hallowed be thy name. ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. Means He is our holy Father. ಅಂದ್ರೆ ಆತನು ಪರಿಶುದ್ಧನಾದ ತಂದೆಯಾಗಿದ್ದಾನೆ. There is no sin in Him. ಆತನಲ್ಲಿ ಯಾವ ಪಾಪವಿಲ್ಲ. Hallelujah. Hallelujah. So His name says He is holy. ಆತನ ಹೆಸರು ಹೇಳುತ್ತದೆ ಆತನು ಪರಿಶುದ್ಧನೆ ಎಂಬುದಾಗಿ. He is holy Father. There is no sin in Him. ಆತನು ಪರಿಶುದ್ಧನಾದ ತಂದೆಯಾಗಿದ್ದಾನೆ, ಆತನಲ್ಲಿ ಪಾಪವಿಲ್ಲ. That's why because He is holy, He is worthy to worship. ಆತನು ಪರಿಶುದ್ಧನಾದ ಕಾರಣ ಆರಾಧನೆಗೆ ಆತನು ಅರ್ಹನಾಗಿದ್ದಾನೆ. So we can't compare with anyone. ನಾವು ಯಾರೊಂದಿಗೂ ಆತನನ್ನು ಹೋಲಿಸಲಿಕ್ಕೆ ಆಗುವುದಿಲ್ಲ. Because He is holy, no one holy like Him. ಯಾಕಂದ್ರೆ ಆತನು ಪರಿಶುದ್ಧನಾಗಿದ್ದಾನೆ, ಆತನ ಹಾಗೆ ಪರಿಶುದ್ಧರು ಯಾರೂ ಇಲ್ಲ. Hallelujah. Hallelujah. And also the Bible says, because your Heavenly Father is holy, be
be holy. ಮತ್ತು ಸತ್ಯವೇದ ಹೇಳುತ್ತದೆ, ನಿಮ್ಮ ಪರಲೋಕದಲ್ಲಿರುವ ತಂದೆ ಶುದ್ಧನಾಗಿರುವ ಪ್ರಕಾರವೇ ನೀವು ಶುದ್ಧರಾಗಿರಿ ಎಂಬುದಾಗಿ. Because our Heavenly Father is holy, He demands us, He asks us to walk in holiness. ಯಾಕೆಂದ್ರೆ ನಮ್ಮ ಪರಲೋಕದ ತಂದೆ ಪರಿಶುದ್ಧನಾಗಿದ್ದಾನೆ, ಆತನು ನಾವು ಪರಿಶುದ್ಧತೆಯಲ್ಲಿ ನಡೆಯಬೇಕು, ಜೀವಿಸಬೇಕೆಂಬುದಾಗಿ ಆತನು ಬಯಸುತ್ತಾನೆ. He doesn't tolerate the sin. ಆತನು ಪಾಪವನ್ನ ಸಹಿಸಿಕೊಳ್ಳುವುದಿಲ್ಲ. That's why He disciplines us. ಹೀಗಾಗಿ ಆತನು ನಮ್ಮನ್ನು ಶಿಸ್ತುಗೊಳಿಸುತ್ತಾನೆ. So He asks us to walk in the holiness. ನಾವು ಪರಿಶುದ್ಧತೆಯಲ್ಲಿ ಜೀವಿಸಬೇಕೆಂಬುದಾಗಿ ಆತನು ಹೇಳ್ತಾನೆ. So He punishes the sin. ಆತನು ಪಾಪಕ್ಕೆ ಶಿಕ್ಷಿಸುತ್ತಾನೆ. He won't tolerate the sin. ಆತನು ಪಾಪವನ್ನ ಸಹಿಸಿಕೊಳ್ಳುವುದಿಲ್ಲ. He wants us to walk in the holiness. ನಾವು ಪರಿಶುದ್ಧತೆಯಲ್ಲಿ ನಡೆಯಬೇಕೆಂಬುದಾಗಿ ಆತನು ಬಯಸುತ್ತಾನೆ. Bible says, ಸತ್ಯವೇದ ಹೇಳ್ತದೆ, come let us worship God our Maker. Come let us worship Him in the beauty of holiness. ಪರಿಶುದ್ಧತ್ವ ಎಂಬ ಭೂಷಣದೊಡನೆ ನಮ್ಮ ದೇವರನ್ನು ಆರಾಧಿಸೋಣ ಎಂಬುದಾಗಿ ಸತ್ಯವೇದ ಹೇಳ್ತದೆ. Come let us bow down before God our Maker. ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಅಡ್ಡ ಬಿದ್ದು ಆರಾಧಿಸೋಣ, ಸಾಷ್ಟಾಂಗವರೆಗೆ ಆರಾಧಿಸೋಣ ಎಂಬುದಾಗಿ ಸತ್ಯವೇದ ಹೇಳ್ತದೆ. Worship the Lord in the beauty of holiness. ಪರಿಶುದ್ಧತ್ವ ಎಂಬ ಭೂಷಣದೊಡನೆ ದೇವರನ್ನು ಆರಾಧಿಸೋಣ ಎಂಬುದಾಗಿ ಸತ್ಯವೇದ ಹೇಳ್ತದೆ. So we should walk in holiness and worship God in holiness. ನಾವು ಪರಿಶುದ್ಧತೆಯಲ್ಲಿ ನಡೆಯಬೇಕು ಮತ್ತು ಪರಿಶುದ್ಧತೆಯಿಂದ ನಾವು ದೇವರನ್ನು ಆರಾಧಿಸಬೇಕು. Also the Bible says, without holiness we can't see God. ಮತ್ತು ಸತ್ಯವೇದ ಹೇಳ್ತದೆ, ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನ ನೋಡ್ಲಿಕ್ಕೆ ಆಗುವುದಿಲ್ಲ. Be holy as your heavenly Father is holy. ನಿಮ್ಮ ಪರಲೋಕದಲ್ಲಿರುವ ತಂದೆ ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ಪರಿಶುದ್ಧರಾಗಿರ್ರಿ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, we are sojourners in this world. ಈ ಲೋಕದಲ್ಲಿ ನಾವು ಪ್ರವಾಸಿಗಳಾಗಿದ್ದೇವೆ. Hallelujah. ಹಲ್ಲೆಲೂಯಾ. We are sojourners in this world. ಈ ಲೋಕದಲ್ಲಿ ನಾವು ಪ್ರವಾಸಿಗಳಾಗಿದ್ದೇವೆ. That's why we should fear our heavenly Father. ಹೀಗಾಗಿ ನಮ್ಮ ಪರಲೋಕದ ತಂದೆಗೆ ನಾವು ಭಯಭಕ್ತಿಯುಳ್ಳವರಾಗಿರಬೇಕು. 1 Peter chapter 1 verse 17 says, ಮೊದಲನೇ ಪೇತ್ರ 1:17 ವಚನದಲ್ಲಿ, I will read it for you. ನಾನು ನಿಮಗಾಗಿ ಅದನ್ನು ಓದ್ತೇನೆ. 1 Peter chapter 1 verse 17. ಮೊದಲನೇ ಪೇತ್ರ 1:17 ವಚನ. And if we call on the Father, who without respect of persons judgeth according to every man's work, pass this time of your sojourning here in fear. ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನನ್ನು ನೀವು ತಂದೆ ಎಂದು ಕರೆಯುವವರಾಗಿರಲಾಗಿ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿ ಉಳ್ಳವರಾಗಿ ಕಳೆಯಿರಿ. Our heavenly Father, He judges. ನಮ್ಮ ಪರಲೋಕದ ತಂದೆ ಆತನ ನಮ್ಮನ್ನ ತೀರ್ಪು ಮಾಡ್ತಾನೆ, ಶಿಕ್ಷಿಸುತ್ತಾನೆ. So He judges our works. ಆತನು ನಮ್ಮ ಕೆಲಸಕ್ಕೆ ಆತನು ಶಿಕ್ಷಿಸುತ್ತಾನೆ. So that's why we are sojourners in this world. So we should walk in fear of God. ನಾವು ಈ ಲೋಕದಲ್ಲಿ ಪ್ರವಾಸಿಗಳಾಗಿರೋದ್ರ ನಿಮಿತ್ತವಾಗಿ ನಮ್ಮ ದೇವರಿಗೆ ನಾವು ಭಯಭಕ್ತಿಯುಳ್ಳವರಾಗಿರಬೇಕು. Hallelujah. ಹಲ್ಲೆಲೂಯಾ. We should serve Him. ನಾವು ಆತನನ್ನ ಸೇವಿಸಬೇಕು, We should love Him. ನಾವು ಆತನನ್ನು ಪ್ರೀತಿಸಬೇಕು, We should have an intimate relationship with Him. ನಾವು ಆತನೊಂದಿಗೆ ಸತತವಾದ ಒಂದು ಸಂಬಂಧದಲ್ಲಿರಬೇಕು. ನನ್ನಲ್ಲಿಯೂ ದೇವ ನಿಂಚಿತ ನೆರವೇರಲಿ, ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿಂಚಿತ ನೆರವೇರಲಿ. ಆರಾಧನೆ ಆರಾಧನೆ
Father. ನೀನು ನಮ್ಮನ್ನು ಪ್ರೀತಿಸುವ ತಂದೆಯಾಗಿದ್ದಿ. You are our caring Father. ನೀನು ನಮಗೆ ಕಾಳಜಿ ವಹಿಸುವ ತಂದೆಯಾಗಿದ್ದಿ. You are holy Father. ನೀನು ಪರಿಶುದ್ಧನಾದ ತಂದೆಯಾಗಿದ್ದಿ. We praise you, Lord. ಕರ್ತನೇ, ನಾವು ನಿನ್ನನ್ನು ಸ್ತುತಿಸುತ್ತೇವೆ, Worship you. ನಾವು ನಿನ್ನನ್ನು ಆರಾಧಿಸುತ್ತೇವೆ, Bow down before you, Lord. ನಾವು ನಿನ್ನ ಮುಂದೆ ಅಡ್ಡ ಬೀಳುತ್ತೇವೆ. ಕರ್ತನೇ, Thank you for caring us. ಕರ್ತನೇ, ನೀನು ನಮ್ಮ ಕಾಳಜಿ ವಹಿಸುವುದಕ್ಕಾಗಿ ನಿನಗೆ ವಂದನೆ. Thank you for loving us. ನಮ್ಮನ್ನು ಪ್ರೀತಿಸುವುದಕ್ಕಾಗಿ ನಿನಗೆ ವಂದನೆ. Lead us, Lord, in the holiness. ಕರ್ತನೇ, ಪರಿಶುದ್ಧತೆಯಲ್ಲಿ ನಮ್ಮನ್ನು ನಡೆಸು. Hallowed be thy name in our life, Lord. ನಮ್ಮ ಜೀವಿತದಲ್ಲಿ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. Hallowed be thy name in our life, Lord. ನಮ್ಮ ಜೀವಿತದಲ್ಲಿ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. Thank you, Father. ವಂದನೆ ತಂದೆಯೇ, Thank you, Father. ವಂದನೆ ತಂದೆಯೇ. Father, we thank you. ತಂದೆಯೇ, ನಿನಗೆ ವಂದನೆ. Thank you for your word. ನಿನ್ನ ವಾಕ್ಯಕ್ಕಾಗಿ ನಿನಗೆ ವಂದನೆ. Father, I pray. ತಂದೆಯೇ, ನಾನು ನಿನ್ನನ್ನು ಪ್ರಾರ್ಥಿಸುತ್ತೇನೆ. Bless all your people, Lord. ನಿನ್ನ ಎಲ್ಲಾ ಜನರನ್ನು ಆಶೀರ್ವದಿಸು. Lord, lead them in holiness. ಅವರನ್ನು ಪರಿಶುದ್ಧತೆಯಲ್ಲಿ ನೀನು ನಡೆಸು. Lord, take care of them. ಅವರನ್ನ ನೀನು ಕಾಳಜಿ ವಹಿಸು. ಕರ್ತನೆ, Lord, physically and spiritually, Lord. ಕರ್ತನೆ, ಶಾರೀರಿಕವಾಗಿಯೂ ಆತ್ಮೀಕವಾಗಿಯೂ Bless them with the material blessings also. ಕರ್ತನೆ, ಅವರನ್ನ ವಸ್ತುಗಳ ಒಂದು ಆಶೀರ್ವಾದದಿಂದ ಅವರನ್ನು ಆಶೀರ್ವದಿಸು. Thank you, Father. ವಂದನೆ ತಂದೆಯೇ. And Lord, help them to have an intimate relationship and a fellowship with you, O God. ಕರ್ತನೆ, ಸತತವಾಗಿ ನಿನ್ನೊಂದಿಗೆ ಸಂಬಂಧದಲ್ಲಿರುವಂತೆ ನೀನು ಅವರಿಗೆ ಸಹಾಯ ಮಾಡು. Thank you, Father. ವಂದನೆ ತಂದೆಯೇ. And every one of us ಕರ್ತನೆ, ನಮ್ಮ ಪ್ರತಿಯೊಬ್ಬೊಬ್ಬರಿಗೆ ನೀನು ಸಹಾಯ have ಮಾಡು. a intimate relationship and a fellowship. ಕರ್ತನೆ, ಸತತವಾಗಿ ನಿಕಟವಾದ ಒಂದು ಸಂಬಂಧದಲ್ಲಿ ನಿನ್ನೊಂದಿಗೆ ಇರಲಿಕ್ಕಾಗುವಂತೆ Thank you, Father. ವಂದನೆ ತಂದೆಯೇ. Thank you, Father. ವಂದನೆ ತಂದೆಯೇ. You are good, Father. ನೀನು ಒಳ್ಳೆಯ ತಂದೆಯಾಗಿದ್ದಿ. You give the good gifts to us. ನೀನು ನಮಗೆ ಒಳ್ಳೆಯ ವರಗಳನ್ನ ಕೊಡುವನಾಗಿದ್ದಿ. You give the Holy Spirit. ನೀನು ನಮಗೆ ಪವಿತ್ರ ಆತ್ಮನನ್ನು ಕೊಡುವನಾಗಿದ್ದಿ. Thank you for the Holy Spirit. ಪವಿತ್ರ ಆತ್ಮನಿಗಾಗಿ ನಿನಗೆ ವಂದನೆ. Fill everyone with the Holy Spirit. ಪ್ರತಿಯೊಬ್ಬರನ್ನು ಪವಿತ್ರ ಆತ್ಮನಿಂದ ತುಂಬಿಸು. Bless everyone, Father. ಪ್ರತಿಯೊಬ್ಬರನ್ನು ಆಶೀರ್ವದಿಸು ತಂದೆಯೇ. Bless your people. ನಿನ್ನ ಜನರನ್ನು ಆಶೀರ್ವದಿಸು. Lord, in these difficult situations, Lord, ಕರ್ತನೆ, ಈ ಒಂದು ಕಷ್ಟಕರವಾದ ಸಮಯದಲ್ಲಿ you be there, caring Father, ನೀನು ಕಾಳಜಿ ವಹಿಸುವ ತಂದೆಯಾಗಿದ್ದಿ. physically and spiritually. ಶಾರೀರಿಕವಾಗಿಯೂ ಮತ್ತು ಆತ್ಮಿಕವಾಗಿಯೂ We bless your name. ನಾವು ನಾಮವನ್ನು ಕೊಂಡಾಡುತ್ತೇವೆ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen.